ಹಾಯ್ ಹಲೋ ಗೈಸ್ ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಆ್ಯಕ್ಚುಲಿ ನಿಮ್ಮ ಜೊತೆ ಏನು ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂದರೆ, ಸೊ ಮನೆ ಕಟ್ಟಬೇಕಾದ್ರೆ ಎಲ್ಲರೂ ಒಂದು ಐಟಮ್ಸಿಗೆ ಅಷ್ಟಾಗುತ್ತೆ ಇಷ್ಟಾಗುತ್ತೆ ಅಂತ ಹೇಳ್ತಾರಲ್ಲ. ಸೊ ಹಾಗಾಗಿ ಇವತ್ತು ಫ್ಲೋರ್ಗೆ ಪ್ಲಂಬಿಂಗ್ ಐಟಮ್ಸ್ಗೆ ಎಷ್ಟು ದುಡ್ಡಾಗುತ್ತೆ ಅಂತ ಹೇಳಿ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ತೊಗೊಂಬಂದಿರೋದು ಪ್ಲಂಬಿಂಗ್ ಐಟಮ್ಸ್ ಎಲ್ಲ ಇಲ್ಲೇ ನಮ್ಮ ಊರಲ್ಲೇ ಹಳ್ಳಿ ಕಡೆನೇ ತೊಗೊಂಡಿದ್ದೀನಿ. ಸೊ ಇಲ್ಲಿವರೆಗೂ ಏನೇನು ತೊಗೊಂಡಿದ್ದೀನಿ ಐಟಮ್ಸು ಎಲ್ಲ ಇದೇ ಅಂಗಡಿಯಲ್ಲೇ ತೊಗೊಂಡಿರೋದು. ಇನ್ನು ನೆಕ್ಸ್ಟ್ ಎಲೆಕ್ಟ್ರಿಕ್ ಸಾಮಾನು ಮಾತ್ರ ನಾನು ಬೆಂಗಳೂರಲ್ಲಿ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಇಲ್ಲಿಗೂ ಅಲ್ಲಿಗೂ ತುಂಬ ರೇಟ್ ಡಿಫ್ರೆನ್ಸ್ ಇದೆ. ಸೊ ಹಾಗಾಗಿ ಏನೇನು ಐಟಮ್ ಬೇಕೋ ಅದೆಲ್ಲ ಬರ್ಕೊಟ್ಟಿದ್ದಾರೆ. ಈಗ ನೋಡ್ತಿದ್ದೀರಲ್ಲ, ಇಷ್ಟು ಪೈಪ್ ಎಲ್ಲ ಹೇಳಿದರು. ಸೊ ಹಾಗಾಗಿ ಅದಷ್ಟು ತೊಗೊಂಡು ಬಂದಿದ್ದೀನಿ. ಆ್ಯಕ್ಚುಲಿ ನಾಳೆ ಬರ್ತೀನಿ ಅಂತ ಹೇಳಿದ್ದಾರೆ. ಇವತ್ತೇ ಒಂದಿನ ಮುಂಚೆನೇ ಎಲ್ಲ ತೊಗೊಂಡು ಇಟ್ಕೊಂಬಿಡೋಣ ಅಂತ ಹೇಳಿ ಎಲ್ಲ ತೊಗೊತಾ ಇದ್ದೀನಿ. ಇನ್ನು ಮನೆಯಲ್ಲಿ ಪೇಂಟ್ ಕೂಡ ಆಗ್ತಾಯಿದೆ. ಸೊ ಒಂದು ಕೋಟ್ ಹೊಡೆದಿದ್ದಾರೆ, ಪೇಂಟು ಈ ರೀತಿ ಹೊಡೆದಿದ್ದಾರೆ. ಸೊ ಪೇಂಟ್ ಕೆಲಸನೂ ಕೂಡ ಇನ್ನೇನು ಮುಗಿತಾ ಬರ್ತಿದೆ. ಇನ್ನೇನಿದ್ರು ಟೈಲ್ಸ್ ಪಾಲಿಶು ಮತ್ತು ಕಲರ್ ಪೇಂಟ್ಸ್ ಎಲ್ಲ ಹೊಡಿಬೇಕು. ಇನ್ನು ವಾರ್ಡ್ರೋಬ್ದು ಸಣ್ಣ ಪುಟ್ಟ ಕೆಲಸ ತುಂಬಾ ಇದೆ. ಬಟ್ ಪೇಂಟಿಂಗ್ಸ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಪ್ಲಂಬಿಂಗಿಗೆ ಒಟ್ಟು ಎಷ್ಟಾಯಿತು ಅಂತ ಹೇಳಿದ್ರೆ, ಸೊ ಈ ಫಸ್ಟ್ ತೊಗೊಂಡಿದ್ದು ಬಿಲ್ ಬಂದು 38,000 ಆಗಿತ್ತು. ಈಗ ಬಂದು 78 ಆಗಿದೆ. ಸೊ ಇಲ್ಲಿವರೆಗೂ ಇನ್ನು ಕೊಳಾಯಿ ಅದೆಲ್ಲ ಬಿಟ್ಟು ಆಲ್ಮೋಸ್ಟ್ 1 lakh ಸಮಥಿಂಗ್ ಆಗಿದೆ ಅಷ್ಟೇ. ಇನ್ನೂ ಸಾಮಾನು ತೊಗೊಳೋದಿದೆ. ಸೊ ಇದಕ್ಕೆಲ್ಲ ಆಲ್ಮೋಸ್ಟ್ ಹಾಕೋದಕ್ಕೆ ಮತ್ತು ತೊಗೊಂಬಂದಿರೋದಕ್ಕೆ ಎಲ್ಲ ಸೇರಿ 2 ಲಕ್ಷದವರೆಗೂ ಆಗುತ್ತೆ ಪ್ಲಂಬಿಂಗ್ ಐಟಮ್ಸು. ಇನ್ನು ಪೇಂಟ್ ಕೆಲಸ ಮುಗಿಸಿದ್ರೆ ಟಿ ವಿ ಸ್ಟ್ಯಾಂಡ್ ಮಾಡಿಸೋದೊಂದು ಪೆಂಡಿಂಗ್ ಇದೆ. ಟಿ ವಿ ಸ್ಟ್ಯಾಂಡು ಮತ್ತು ಕಿಚನ್ ವಾರ್ಡ್ರೋಬ್ ಅಷ್ಟೇ ಮಾಡಿಸ್ತಾ ಇರೋದು. ರೂಮಲ್ಲೆಲ್ಲ ಏನು ವಾರ್ಡ್ರೋಬ್ಸ್ ಎಲ್ಲ ಮಾಡಿಸ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ ಎಲ್ಲ ಒಂದೇ ಸತಿ ಮಾಡೋದಕ್ಕೂ ಕಷ್ಟ ಆಗುತ್ತಲ್ವ. ಸೊ ಹಾಗಾಗಿ ಯಾವಾಗ ಆಗುತ್ತೋ ಸ್ವಲ್ಪ ಮಾಡ್ಕೊಳ್ಳೋಣ ಅಂಥೇಳಿ ಈಗ ಬರೀ ಕಿಚನ್ದು ಮತ್ತು ಟಿ ವಿ ಸ್ಟ್ಯಾಂಡ್ ಅಷ್ಟೇ ಮಾಡಿಸ್ತಾ ಇರೋದು. ಇನ್ನೇನು ಫೈನಲಿ ಕೆಲಸ ಎಲ್ಲ ಮುಗಿಯೋಕ್ಕೆ ಬಂದಿದೆ. ಇನ್ನು 2 to 3 months ಒಳಗಡೆ ಮುಗಿಬಹುದು. ಯಾಕಪ್ಪ ಅಷ್ಟು ತಿಂಗಳಾಗುತ್ತೆ ಅಂತ ಹೇಳಿದ್ರೆ, ಸೊ ಇಲ್ಲಿ ಹಳ್ಳಿ ಕಡೆ ಎಲ್ಲ ಗೊತ್ತೇ ಇರುತ್ತಲ್ಲ ನಿಮಗೆ, ಕೆಲಸದವ್ರು ಹೆಂಗೆ ಆಟ ಆಡಿಸ್ತಾರೆ ಅಂತ. ಸೊ ಬೆಂಗಳೂರು ಥರ ಆದರೆ ಒಂದು 15ರಿಂದ 20 ದಿನದ ಕೆಲಸ. ಬಟ್ ಇಲ್ಲಿ ಒಂದಿನ ಬಂದರೆ ಒಂದಿನ ಬರೋಲ್ಲ. ಸೊ ನೋಡಿದ್ರಲ್ಲ, ಇನ್ನು ಇದು ಆ್ಯಕ್ಚುಲಿ ಕೆಳಗಡೆ ಫ್ಲೋರಿಂಗೂ ಇನ್ನೂ ಇದಾಗಿರಲಿಲ್ಲ. ಸೊ ಇದನ್ನು ಕೂಡ ಪ್ಲಾಸ್ಟಿಂಗ್ ಎಲ್ಲ ಮುಗಿಸಿದ್ದಾರೆ. ಇನ್ನೇನಿದ್ರು ಇಲ್ಲಿ ಕೆಳಗಡೆ ಮನೆಯದು ಸ್ವಲ್ಪ ಚಿಲ್ಲರೆ ಕೆಲಸ ಇದೆ, ಅದನ್ನು ಮಾಡ್ತಾಯಿದ್ದಾರೆ. ಒಟ್ಟು ಮೇಲ್ಗಡೆಯಿಂದ ಅಂತೂ ಎಲ್ಲ ಮುಗಿಸ್ಕೊಂಡು ಬಂದಿದ್ದಾರೆ. ಇನ್ನು ಟೈಲ್ಸಿಗೆ ಎಷ್ಟಾಯಿತು, ಹಾಕೋರಿಗೆ ಎಷ್ಟು, ಹೆಂಗೆ ಕೊಟ್ಟಿದ್ದೀವಿ ಅಂತ ಈಗಾಗಲೇ ನಾನು ಶೇರ್ ಮಾಡಿದ್ದೀನಿ ನಿಮಗೆ. ಒಟ್ಟು ಪ್ಲಂಬಿಂಗಿಗೆ ಇದುವರೆಗೂ ಆಗಿರೋದು 1,20,000. ಇನ್ನು ಅವ್ರಿಗೆ ಕೊಡೋದು ಕೂಡ ಬಾಕಿ ಇದೆ. ಆಮೇಲೆ ತರೋದು ಸ್ವಲ್ಪ ಪೆಂಡಿಂಗ್ ಇದೆ. ಇದು ನೆಕ್ಸ್ಟ್ ಡೇ ವ್ಲಾಗ್, ಹಂಗೆ ಇದರಲ್ಲೇ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಪ್ಲಂಬಿಂಗ್ ಅವ್ರು ಬಂದು ಆ್ಯಕ್ಚುಲಿ ಈಗ ಕಿಚನಿಂದ ಕೆಳಗಡೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದಾರೆ ನೋಡಿ. ಈ ಪೈಪ್ಸ್ ಎಲ್ಲ ತಂದಿರೋದು ಆಶೀರ್ವಾದದೇ. ಪ್ಲಂಬಿಂಗ್ ಕೆಲಸ ಮುಗಿದ್ರೆ ಇನ್ನೇನಿದ್ರು ಮತ್ತೆ ಪೇಂಟಿಂಗ್ ಕೆಲಸ ಮತ್ತು ಅವ್ರು ಎಲ್ಲೆಲ್ಲಿ ಹೋಲ್ ಹಾಕಿರ್ತಾರಲ್ಲ ಅದೆಲ್ಲ ಕಟ್ಟಿಂಗ್ ಕೆಲಸ ಇರುತ್ತೆ. ಹಾಗಾಗಿ ಫಸ್ಟು ಪ್ಲಂಬಿಂಗ್ ಮಾಡ್ಕೊಂಬಿಡ್ತಾ ಇದ್ದಾರೆ. ಇವರೇ ನಮ್ಮ ಬಿಲ್ಡಿಂಗ್ನ ಪ್ಲಂಬಿಂಗ್ ಕೆಲಸ ಮಾಡ್ತಾ ಇರೋದು. ಇವ್ರಿಗೆ ಆ್ಯಕ್ಚುಲಿ ಒಂದು ಬಾತ್ರೂಮ್ ಚೇಂಬರ್ಗೆ ಇಷ್ಟು ಅಂತ ನಾವು ಮಾತಾಡಿರೋದು. ಒಟ್ಟು 5 ಬರುತ್ತೆ. ಹಾಗಾಗಿ ಅವರಿಗೆ 50,000. ಸೊ ಡಿಸ್ಕೌಂಟ್ ಮಾಡಿಕೊಂಡು 45,000ಕ್ಕೆ ಮಾಡಿಸ್ಕೊಂಡಿದ್ದೀವಿ. ನೋಡಿದ್ರಲ್ಲ ಯಾವ ಥರ ಮಾಡ್ತಿದ್ದಾರೆ ಅಂತ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಫುಲ್ಲು ಎಲ್ಲ ಹಾಕಾದ್ಮೇಲೆ ಎಲ್ಲೆಲ್ಲಿ ಏನೇನು ಹಾಕಿದ್ದಾರೆ ಅನ್ನೋದು ತೋರಿಸ್ತೀನಿ. ಹಾಗೆ ಗ್ಯಾಸ್ ಲೈನ್ ಎಲ್ಲೆಲ್ಲಿ ಬಂದಿದೆ ಅನ್ನೋದನ್ನು ಕೂಡ ಶೇರ್ ಮಾಡ್ತೀನಿ. ಇಲ್ಲಿಗೆ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.